ಹಲೋ ಎವ್ರಿವನ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನಾವು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ಏನೆಲ್ಲ ಅಪ್ಡೇಟ್ಸ್ಗಳಿದೆ ಆ ಅಪ್ಡೇಟ್ಸ್ಗಳ ಮೇಲೆ ಈ ವಿಡಿಯೋ ಆಗಿರುತ್ತೆ. ಏನೆಲ್ಲ ಅಪ್ಡೇಟ್ಸ್ಗಳಿದೆ, 5 ಮಾರ್ಕ್ಸ್ ನಿಮ್ಗೆ ಯಾವ ರೀತಿ ಫ್ರೀಯಾಗಿ ಸಿಗ್ತಾ ಇದೆ ಅದ್ರ ಬಗ್ಗೆ ತಿಳ್ಕೊಂತ ಹೋಗೋಣ. ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆ, ಈ ವಿಡಿಯೋದಲ್ಲಿ ಏನು ನಾನು ತಿಳಿಸಕ್ ಹೊರಟಿದ್ದೀನಪ್ಪ ಅಂದ್ರೆ ಯಾವ ರೀತಿ ನಿಮಗೆ 5 ಮಾರ್ಕ್ಸ್ ಫ್ರೀಯಾಗಿ ಸಿಗ್ತಾ ಇದೆ ಮತ್ತೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಏನೆಲ್ಲ ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾನು ಒಂದು ಪಿ ಡಿ ಎಫ್ ಫೈಲ್ ಅನ್ನ ಓಪನ್ ಮಾಡಿದ್ದೀನಿ. ಅದು ಕರ್ನಾಟಕ ಸ್ಟೇಟ್ ಬೋರ್ಡ್ ಅವರು ಬಿಟ್ಟಿರ್ತಕ್ಕಂಥದ್ದು. ಈ ಒಂದು ಅಪ್ಡೇಟ್ ಏನ್ರ ಬಗ್ಗೆ ಆಗಿದೆಯಪ್ಪ ಅಂದ್ರೆ ನಿಮ್ಮ ಲ್ಯಾಬ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಗಳು ಏನ್ ಕೊಡ್ತಾ ಇತ್ತು ಆ ಮಾರ್ಕ್ಸ್ ಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಿದ್ದಾರೆ. ಇನ್ನೊಂದೇನಪ್ಪಾ ಅಂದ್ರೆ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಲ್ಯಾಬ್ ಎಕ್ಸಾಮ್ ಅಲ್ಲಿ ಪ್ರತಿ ವರ್ಷ ಯಾವ ರೀತಿ ಅಲರ್ಟ್ ಆಗ್ತಿತ್ತಪ್ಪ ಅಂದ್ರೆ ಫಸ್ಟ್ ನಾವು ಥಿಯರಿ ಮತ್ತೆ ಟೋಟಲ್ ಮಾರ್ಕ್ಸ್ ಎಷ್ಟಿರ್ತಿತ್ತಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತೆ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು. ಇವು 4 ಸಬ್ಜೆಕ್ಟ್ಗಳಲ್ಲಿ ನಿಮಗೆ ಯಾವ ರೀತಿ ಅಲರ್ಟ್ ಆಗ್ತಿತ್ತಪ್ಪ ಅಂದ್ರೆ ಟೋಟಲ್ 70 ಮಾರ್ಕ್ಸಿಗೆ ಎಕ್ಸಾಮ್ ನಡೆಸ್ತಾ ಇದ್ರು ಥಿಯರಿ ಎಕ್ಸಾಮ್, ಮಿಕ್ಕಿ 30 ಮಾರ್ಕ್ಸಿಗೆ ಲ್ಯಾಬ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ರು ಪ್ರತಿ ವರ್ಷ. ಆ ಲ್ಯಾಬ್ ಎಕ್ಸಾಮ್ ಅಲ್ಲಿ ಏನು 30 ಮಾರ್ಕ್ಸ್ ಅಲಾಟ್ ಆಗ್ತಾ ಇತ್ತು ಆ 30 ಮಾರ್ಕ್ಸ್ ಅಲ್ಲಿ ಬದಲಾವಣೆಯನ್ನ ಮಾಡಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ 70 ಮಾರ್ಕ್ಸ್ ಏನು ನೀವು ಥಿಯರಿ ಎಕ್ಸಾಮ್ ಅನ್ನ ಬರೀತಿದ್ರಿ ಅದರಲ್ಲಿ ಬದಲಾವಣೆ ಅನ್ನೋದು ಇರೋದಿಲ್ಲ. ಸರಿನಾ? ಇವಾಗ ಲ್ಯಾಬ್ ಎಕ್ಸಾಮ್ ಅಲ್ಲಿ ಏನು 30 ಮಾರ್ಕ್ಸ್ ಇತ್ತು ಆ 30 ಮಾರ್ಕ್ಸ್ ಅಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದರೆ. ಅದ್ಯಾವ ರೀತಿನಪ್ಪ ಅಂದ್ರೆ ನೀವು ಹಿಂದಿನ ವರ್ಷಗಳಲ್ಲೆಲ್ಲ ಏನಾಗ್ತಿತ್ತು 6 ಮಾರ್ಕ್ಸ್ ಇದಕ್ಕೆ ಅಲಾಟ್ ಆಗ್ತಿತ್ತು. ಏನೋ ರೆಕಾರ್ಡ್ ನೀವೇನ್ ಬರೀತೀರಾ ನೀಟಾಗಿ ಕ್ಲೀನ್ ಆಗಿ ಬರೀತಿದ್ರೆ ನೀವು ರೆಕಾರ್ಡು, ಅದಕ್ಕೆ 6 ಔಟ್ ಆಫ್ 6 ಮಾರ್ಕ್ಸ್ ನಿಮಗೆ ಸಿಗ್ತಾ ಇತ್ತು. ಮತ್ತೆ ಉಳಿದಂತ ಮಾರ್ಕ್ಸ್ ಉಳಿದಿದ್ದು 20 ಮಾರ್ಕ್ಸ್ 24 ಮಾರ್ಕ್ಸ್ ಅಲ್ಲಿ 20 ಮಾರ್ಕ್ಸ್ ನಿಮಗೆ ಲ್ಯಾಬ್ ಅಲ್ಲಿ ಯಾವ ರೀತಿ ನೀವು ಪರ್ಫಾರ್ಮ್ ಮಾಡ್ತೀರಾ ಅದ್ರ ಮೇಲ್ಗಡೆ ಅವರು ಕೊಡ್ತಾ ಹೋಗ್ತಾ ಇದ್ರು ಲ್ಯಾಬ್ ಎಕ್ಸಾಮ್ ಅಲ್ಲಿ. ಅದಾದ್ಮೇಲಿಂದ ಇನ್ನೊಂದೇನಪ್ಪ ಅಂದ್ರೆ ನೀವು ಯಾವ ರೀತಿ ಇನ್ನ 4 ಮಾರ್ಕ್ಸ್ ಉಳಿತಾ ಇತ್ತಲ್ಲ, 20 ಮಾರ್ಕ್ಸ್ ನಿಮ್ಗೆ ಲ್ಯಾಬ್ ಎಕ್ಸಾಮ್ ಕಡೆಯಿಂದ ಬರೋದು ಮತ್ತೆ 6 ಮಾರ್ಕ್ಸ್ ರೆಕಾರ್ಡ್ ನೀವು ಬರ್ದಿರೋದಕ್ಕೆ ಸಿಗ್ತಾ ಇತ್ತು. ಆದ್ರೆ ಮಿಕ್ಕಿದ 4 ಮಾರ್ಕ್ಸ್ ನಿಮ್ಗೆ ಯಾವ ರೀತಿ ಸಿಗ್ತಾ ಇತ್ತು ಇಷ್ಟು ವರ್ಷದಿಂದ ಅಂದ್ರೆ ವೈವಾ ಕ್ವಶನ್ಸ್ ಗಳ ಮೇಲೆ ಸಿಗ್ತಾ ಇತ್ತು. ವೈವಾ 4 ಕ್ವಶನ್ಸ್ ಗಳನ್ನ ಕೇಳೋರು, ಆ 4 ಕ್ವಶನ್ಸ್ ಗಳಿಗೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಅಂದ್ರೆ 4 ಮಾರ್ಕ್ಸ್ ನಿಮಗೆ ಸಿಗ್ತಾ ಇತ್ತು. ಆದ್ರೆ ಈ ವರ್ಷದಿಂದ ವೈವಾ ಕ್ವಶನ್ಸ್ ಗಳಿಲ್ಲ. ವೈವಾ ಕ್ವಶನ್ಸ್ ಗಳನ್ನ ರಿಮೂವ್ ಮಾಡಿದರೆ. ವೈವಾ ಕ್ವಶನ್ಸ್ ಬದಲಾಗಿ ಏನ್ ಮಾಡಿದಾರಪ್ಪ ಅಂತಂದ್ರೆ ನಿಮಗೆ ಏನು ಕರೆಕ್ಟ್ ಆಗಿ ಅಟೆಂಡ್ ಆಗ್ತೀರಾ ಈ 75% ಹೆಚ್ಚಾಗಿ ನೀವು ಏನು ಕ್ಲಾಸಸ್ಗಳಿಗೆ ಅಟೆಂಡ್ ಆಗ್ತೀರಾ, ಅಟೆಂಡೆನ್ಸ್ ನಿಮಗೆ 75% ಜಾಸ್ತಿ ಇತ್ತು ಅಂತಂದ್ರೆ ನಿಮಗೆ ಫ್ರೀಯಾಗಿ 5 ಮಾರ್ಕ್ಸ್ಗಳನ್ನ ಅವ್ರು ಕೊಡ್ತಾರೆ. ಯಾವ ವಿದ್ಯಾರ್ಥಿಗಳು 75% ಜಾಸ್ತಿ ಅಟೆಂಡೆನ್ಸ್ ಅನ್ನ ಹೊಂದಿದ್ದಾರೆ, ಕ್ಲಾಸಸ್ಗಳಿಗೆ ಅಟೆಂಡ್ ಆಗಿದ್ದಾರೋ ಅವರಿಗೆ 5 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಈ ವರ್ಷದಿಂದ ನಿಮಗೆ ಅಟೆಂಡೆನ್ಸ್ ಮ್ಯಾಟರ್ ಆಗುತ್ತೆ. ಯಾಕಿದು ನಾನು ಫ್ರೀ ಆಗಿ ಅಂತಂದಪ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ 99% ಸ್ಟೂಡೆಂಟ್ಸು ಸೆಕೆಂಡ್ ಪಿ ಯು ಸಿಗೆ 80 to 90% ಅಲ್ಲೇ ಇರ್ತಾರೆ. ಅಟೆಂಡೆನ್ಸ್ ಯಾವತ್ತೂ ಕಡಿಮೆ ಮಾಡ್ಕೊಳಕ್ ಹೋಗಲ್ಲ. ಸರಿನಾ? ಅದಕ್ಕೋಸ್ಕರ ನಿಮಗೆ ಫ್ರೀ ಆಗಿ ಸಿಗುತ್ತೆ. ನೀವು ಯಾವುದೇ ರೀತಿ ಎಫರ್ಟ್ಸ್ ಹಾಕೋದೇ ಬೇಡ. ನೀವು ಬರೀ ಕಾಲೇಜಿಗೆ ಹೋದ್ರೆ ಸಾಕು, ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಇವಾಗ ಇದಿಷ್ಟಿರ್ಲಿ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ ನಿಮ್ಮ ರೆಕಾರ್ಡ್ ಏನ್ ಬರಿತಾ ಇದ್ರಿ, ರೆಕಾರ್ಡ್ 6 ಮಾರ್ಕ್ಸ್ ಸಿಗಿತ್ತಲ್ವಾ ಪ್ರತಿ ವರ್ಷ, ಅದರಲ್ಲೂ ಸಹ ಸ್ವಲ್ಪ ಬದಲಾವಣೆ ಮಾಡಿದರೆ. ಈ ವರ್ಷದಿಂದ ಕೇವಲ 5 ಮಾರ್ಕ್ಸ್ ಗಳಷ್ಟೇ ನಿಮಗೆ ಸಿಗುತ್ತೆ ರೆಕಾರ್ಡ್ ಅನ್ನ ಬರೆದ್ರೆ. ಓಕೆನಾ? ರೆಕಾರ್ಡ್ ಅನ್ನ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ ದಟ್ ಈಸ್ 5 ಮಾರ್ಕ್ಸ್ ಓನ್ಲಿ. ನಿಮಗೆ ಇವಾಗ ಕಂಪ್ಲೀಟ್ ಆಗಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಇದಿಷ್ಟು ಅಪ್ಡೇಟ್ಸ್ ಗಳಾಗಿತ್ತು ಕರ್ನಾಟಕ ಸ್ಟೇಟ್ ಬೋರ್ಡ್ ಅವ್ರು ಬಿಟ್ಟಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 20 ಮಾರ್ಕ್ಸ್ ನೀವೇನ್ ಲ್ಯಾಬ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ರಿ ಅದಕ್ಕೆ 20 ಮಾರ್ಕ್ಸ್ ಗಳು ಸಿಗ್ತಾ ಇದೆ. ಮತ್ತೆ 5 ಮಾರ್ಕ್ಸ್ ನೀವು ಯಾವ ರೀತಿ ರೆಕಾರ್ಡ್ ಅನ್ನ ಬರೀತಾ ಇದ್ರೋ ಅದಕ್ಕೆ 5 ಮಾರ್ಕ್ಸ್ ಗಳು ಸಿಗ್ತಾ ಇತ್ತು, ಇವಾಗ ಸಿಗ್ತಾ ಇದೆ. ನೆಕ್ಸ್ಟ್ ಮುಂದೆ ಇನ್ನೊಂದೇನಪ್ಪ ಅಂದ್ರೆ ಇನ್ನೊಂದು 5 ಮಾರ್ಕ್ಸ್ ಇದೆಯಲ್ಲ, ಆ 5 ಮಾರ್ಕ್ಸ್ ನಿಮಗೆ ಅಟೆಂಡೆನ್ಸಿಗೆ ಸಿಗುತ್ತೆ. ಅಟೆಂಡೆನ್ಸ್ 75% ಜಾಸ್ತಿಯನ್ನ ತೆಗೆದುಕೊಂಡಿರ್ಬೇಕು. ಇದಿಷ್ಟು ಅಪ್ಡೇಟ್ಸ್ ಗಳಾಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೊಂದಷ್ಟು ಅಪ್ಡೇಟ್ಸ್ ಗಳ ಮೂಲಕ ಸಿಗ್ತೀವಿ. KCET ಆಗಿರ್ಬೋದು, ನೀಟ್ ಆಗಿರ್ಬೋದು, ಮತ್ತೆ ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ಗೆ ಯಾವ್ದೆಲ್ಲ ಅಪ್ಡೇಟ್ಸ್ ಗಳು ಬೇಕಾಗಿರುತ್ತೋ ಆ ಎಲ್ಲ ಅಪ್ಡೇಟ್ಸ್ ಗಳನ್ನ ನಾವು ಈ ವಿಡಿಯೋಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀವಿ. ಆ ಕಾರಣಕ್ಕೋಸ್ಕರ ಎಲ್ಲರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ.